ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಅನಂತ ಪದ್ಮನಾಭ ವ್ರತದ ಕಥಾರ್ಥವನ್ನು ಕೇಳೋಣ. ಅರಣ್ಯವಾಸ ಮಾಡುತ್ತಿರುವ ಧರ್ಮ, ಭೀಮ, ಅರ್ಜುನ, ನಕುಲ ಸಹದೇವರು ಅತ್ಯಂತ ಕಷ್ಟಪಡುತ್ತಿದ್ದಾಗ ಬಂದಂಥ ಮಹಾನುಭಾವನಾದ ಶ್ರೀ ಕೃಷ್ಣಮೂರ್ತಿಯನ್ನು ನೋಡಿ ವಂದಿಸಿದರು. ತರುಣಾಯ ಧರ್ಮರಾಯನು ಒಂದು ವಾಕ್ಯವನ್ನು ಕೇಳುತ್ತಾನೆ. ಎಲೈ ಮಹಾನುಭಾವನಾದ ಶ್ರೀ ಕೃಷ್ಣಮೂರ್ತಿಯೇ, ನನ್ನ ತಮ್ಮಂದಿರಾದ ಭೀಮ, ಅರ್ಜುನ, ನಕಲ ಸಹದೇವರೊಡನೆ ಕೂಡಿಕೊಂಡಿರುವ ನಾನು ವನವಾಸದಿಂದ ಅತ್ಯಂತ ದುಃಖವನ್ನು ಅನುಭವಿಸುತ್ತಿದ್ದೇನೆ. ಈ ದುಃಖವೆಂಬ ಸಾಗರವನ್ನು ಹೇಗೆ ದಾಟುವೆನೋ ಹೇಳಬೇಕೆನ್ನಲು ಶ್ರೀಕೃಷ್ಣನು, ಎಲೈ ಧರ್ಮರಾಯನೇ, ಪುರುಷರಿಗೂ ಸ್ತ್ರೀಯರಿಗೂ ಸಕಲ ಕಾಮ್ಯ ಸಿದ್ಧಿ ಕೊಡುವ ಅನಂತ ವ್ರತವೆಂಬ ಒಂದು ವ್ರತ ಉಂಟು. ಮನುಷ್ಯನಿಗೆ ಅಪರಿಮಿತವಾದ ಕೀರ್ತಿಯನ್ನು, ಐಶ್ವರ್ಯಗಳನ್ನು, ಮಂಗಳಗಳನ್ನು, ಅನೇಕ ಪುತ್ರಪೌತ್ರ ಸೌಖ್ಯಗಳನ್ನು, ಅನೇಕ ಕೋರಿಕೆಗಳನ್ನು ಕೊಡುವುದೇ ಅನಂತ ವ್ರತವು. ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದ ಚತುರ್ಥಿಯಲ್ಲಿ ಈ ವ್ರತವನ್ನು ಮಾಡತಕ್ಕದ್ದು ಎಂದು ಶ್ರೀಕೃಷ್ಣನು ಹೇಳಲು, ಧರ್ಮರಾಯನು, ಎಲೈ ಶ್ರೀಕೃಷ್ಣಮೂರ್ತಿಯೇ, ನೀನು ಹೇಳಿದ ಅನಂತನೆಂಬ ದೈವವು ಯಾವುದು? ನಾಗಲೋಕಾಧಿಪತಿಯಾದ ಆದಿಶೇಷನೇ? ಅನಂತನೆಂಬ ಹೆಸರುಳ್ಳ ಸರ್ಪವೇ? ತಕ್ಷಕನೆಂಬ ಹೆಸರುಳ್ಳ ಸರ್ಪವೇ? ಇಲ್ಲದೆ ಹೋದರೆ ಸೃಷ್ಟಿಕರ್ತನಾದ ಬ್ರಹ್ಮದೇವರೇ? ಅನಂತನೆಂಬ ಹೆಸರುಳ್ಳ ದೈವವು ಯಾರೋ ಯಥಾರ್ಥವಾಗಿ ಹೇಳಬೇಕು ಎಂದು ಕೇಳಿದನು. ಆಗ ಶ್ರೀಕೃಷ್ಣನು, ಎಲೈ ಧರ್ಮರಾಯನೇ, ನನ್ನನ್ನು ಅನಂತನೆಂದು, ಸೂರ್ಯಗಮನದಿಂದ ಉಂಟಾಗುವ ಕಳೆಯೆಂದು, ಕಾಷ್ಟವೆಂದು, ಮುಹೂರ್ತವೆಂದು, ಹಗಲೆಂದು, ರಾತ್ರಿಯೆಂದು, ಪಕ್ಷವೆಂದು, ಮಾಸವೆಂದು, ಋತುವೆಂದು, ಸಂವತ್ಸರವೆಂದು, ಯುಗವೆಂದು, ಕಲ್ಪವೆಂದು ಈ ಸನ್ನೆಗಳಿಂದ ಒಪ್ಪಿದ ಕಾಲ ಯಾವುದುಂಟೋ ಅದೇ ನನ್ನ ಸ್ವರೂಪವೆಂದು ತಿಳಿ. ನಾನು ಕಾಲರೂಪನಾಗಿ ಅನಂತನೆಂಬ ಹೆಸರುಳ್ಳವನಾಗಿ ಭೂಭಾರವನ್ನು ಪರಿಹರಿಸುವುದಕ್ಕೂ ರಾಕ್ಷಸ ಸಂಹಾರಕ್ಕೋಸ್ಕರವೂ ವಸುದೇವನ ಮನೆಯಲ್ಲಿ ಹುಟ್ಟಿದೆನು. ಎಲೈ ಧರ್ಮರಾಯನೇ, ನೀನು ನನ್ನನ್ನು ಕೃಷ್ಣನೆಂದು, ವಿಷ್ಣುವೆಂದು, ಹರಿಯೆಂದು, ಶಿವನೆಂದು, ಬ್ರಹ್ಮನೆಂದು, ಸೂರ್ಯನೆಂದು, ಆದಿಶೇಷನೆಂದು, ಸರ್ವವ್ಯಾಪಕನಾದ ಪರಮೇಶ್ವರನೆಂದು, ಸರ್ವಸ್ವರೂಪಿಯೆಂದು, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಭೂತನೆಂದು, ಅನಂತ ಪದ್ಮನಾಭನೆಂಬ ಹೆಸರುಳ್ಳವರೆಂದು, ನೃಸಿಂಹರೂಪಿಯೆಂದು, ವಾಮನರೂಪಿ ಎಂದು ತಿಳಿದುಕೋ. ನನ್ನ ಹೃದಯದಲ್ಲಿ 14 ಜನ ಇಂದ್ರರು, ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಸಪ್ತರ್ಷಿಗಳು, ಭೂಮಿಗಳು, ಬೆಟ್ಟಗಳು, ನದಿಗಳು, ನಕ್ಷತ್ರಗಳು, ದಿಕ್ಕುಗಳು, ಪಾತಾಳ, ಭೂರ್ಭುವ ಸುವಲೋಕಾದಿಗಳು ಇರುತ್ತವೆ. ಅಂಥ ನನ್ನ ರೂಪವನ್ನು ನಂಬಿಕೆಯುಂಟಾಗುವುದಕ್ಕಾಗಿ ತೋರಿಸಿದೆನು. ಅನಂತನು ನಾನೇ. ಅನಂತನು ನಾನೇ ಹೊರತು ಮತ್ತೊಬ್ಬರಿಲ್ಲ. ಈ ವಿಷಯವಾಗಿ ನೀನು ಸಂಶಯವನ್ನು ಪಡದೆ ಬೇಡೆನ್ನಲು ಧರ್ಮನಂದನನು ಮತ್ತೆ, ಎಲೈ ಸ್ವಾಮಿಯೇ, ಆ ವ್ರತವನ್ನಾಚರಿಸಿದವರು ಯಾವ ಫಲ ಉಂಟಾಗುತ್ತದೆ? ಯಾವ ದಾನವನ್ನು ಮಾಡಬೇಕು? ಯಾವ ದೈವವನ್ನು ಪೂಜಿಸಬೇಕು? ಭೂಲೋಕದಲ್ಲಿ ಈ ವ್ರತವನ್ನು ಯಾರು ಆಚರಿಸಿ ಪ್ರಸಿದ್ಧಿ ಪಡೆದರು? ಅದನ್ನು ವಿಸ್ತರಿಸಿ ನನಗೆ ಹೇಳು ಎಂದು ಕೇಳಲಾಗಿ, ಪರಬ್ರಹ್ಮನಾದ ಶ್ರೀ ಕೃಷ್ಣಮೂರ್ತಿಯು ಹೇಳುತ್ತಾನೆ, ಎಲೈ ಧರ್ಮರಾಜನೇ, ಕೃತಯುಗದಲ್ಲಿ ಸುಮಂತನೆಂಬ ಒಬ್ಬ ಬ್ರಾಹ್ಮಣನಿದ್ದನು. ಆತನು ವಸಿಷ್ಠ ಗೋತ್ರೋತ್ಪನ್ನನು, ಅಧ್ಯಯನ ಶಾಸ್ತ್ರ ಸಂಪನ್ನನು. ಆತನು ಭೃಗು ಋಷಿ ಮಗಳಾದ ದೀಕ್ಷಾ ಎಂಬ ಕನ್ನಿಕೆಯನ್ನು ವೇದೋಕ್ತ ಪರಿಹಾರವಾಗಿ ವಿವಾಹ ಮಾಡಿಕೊಂಡನು. ಆ ದೀಕ್ಷಾದೇವಿ ಗರ್ಭದಲ್ಲಿ ಒಳ್ಳೆಯ ಗುಣವುಳ್ಳ ಒಬ್ಬ ಕನ್ನಿಕೆ ಹುಟ್ಟಿದಳು. ಆಕೆ ಶೀಲೆ ಎಂಬ ಹೆಸರನ್ನು ವಹಿಸಿ ಮಾತೃಗೃಹದಲ್ಲಿ ಬೆಳೆಯುತ್ತಿದ್ದಳು. ದೀಕ್ಷಾದೇವಿಯು ಕೆಲವು ದಿವಸಕ್ಕೆ ತಾಪಜ್ವರದಿಂದ ಸ್ವರ್ಗಲೋಕವನ್ನು ತೆರಳಿದಳು. ಸುಮಂತನು ಅಗ್ನಿಹೋತ್ರಾದಿ ಕರ್ಮಗಳು ಲೋಪವಾಗದೇ ಇರುವುದಕ್ಕೋಸ್ಕರ ವೇದೋಕ್ತ ವಿಧಿಯಿಂದ ಕರ್ಕಶಿ ಎಂಬ ಹೆಸರುಳ್ಳ ಕನ್ನಿಕೆಯನ್ನು ಲಗ್ನ ಮಾಡಿಕೊಂಡನು. ಆಕೆಯು ಆಚಾರಹೀನಳಾಗಿಯೂ, ಕಠಿಣ ಚಿತ್ತಳಾಗಿಯೂ, ಕೋಪಿಷ್ಠಳಾಗಿಯೂ, ಯಾವಾಗಲೂ ಕಲಹಕಾರಣಿಯಾಗಿಯೂ ಇದ್ದಳು. ಆ ಶೀಲೆ ಎಂಬ ಮಗಳು ಗೋಡೆಗಳು, ಸ್ತಂಭಗಳು, ಬಾಗಿಲು ಮುಂಭಾಗದಲ್ಲಿಯೂ, ಜಗಲಿಗಳೇ ಮೊದಲಾದ ಸ್ಥಳಗಳಲ್ಲಿ ಅಲಂಕಾರ ಮಾಡುವುದರಲ್ಲಿ ಆಸಕ್ತಿಯುಳ್ಳವಳಾಗಿ ಕೆಂಪು, ಹಚ್ಚೆ, ಬಿಳುಪು, ಕಪ್ಪು ಈ 4 ವಿಧವಾದ ಚೂರ್ಣಗಳಿಂದ ಸ್ವಸ್ತಿಗಳೋಪಾದಿಯಲ್ಲಿ, ಪದ್ಮಗಳೋಪಾದಿಯಲ್ಲಿ, ಶಂಖಗಳೋಪಾದಿಯಲ್ಲಿ ರಂಗೋಲಿಯನ್ನಿಡುತ್ತಾ ದೇವತಾ ಪೂಜೆಗಳನ್ನು ಮಾಡುತ್ತಾ ಪ್ರಕಾಶಿಸಿದಳು. ತಂದೆಯಾದ ಸುಮಂತನು ಸ್ತ್ರೀ ಚಿಹ್ನೆಯನ್ನು, ವಿವಾಹಯೋಗ್ಯವಾದ ವಯಸ್ಸನ್ನು ನೋಡಿ ಈ ಕನ್ನಿಕೆಯನ್ನು ಯಾರಿಗೆ ಕೊಡಬೇಕೆಂದು ಅತ್ಯಂತವಾಗಿ ಚಿಂತಿಸುತ್ತಿದ್ದನು. ಕೌಂಡಿನ್ಯ ಮಹಾಮುನಿಯು
ಕೆಲವು ಕಾಲ ತಪಸ್ಸು ಮಾಡಿ ತರುವಾಯ ವಿವಾಹವನ್ನು ಮಾಡಿಕೊಳ್ಳಬೇಕೆಂಬ ಇಚ್ಛೆಯುಳ್ಳವನಾಗಿ ತಿರುಗುತ್ತಿದ್ದು ಸುಮಂತನ ಮನೆಗೆ ಬಂದನು. ಆಗ ಸುಮಂತನು ಆತನ ತಪೋಮಹಿಮೆಯನ್ನು ದಿವ್ಯಜ್ಞಾನವನ್ನು ನೋಡಿ ಆ ಮುನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಬೇಕೆಂದು ನಿಶ್ಚಯಿಸಿದನು. ಒಂದು ಶುಭ ದಿನದಲ್ಲಿ ತನ್ನ ಕುಲಾಚಾರ ಕರ್ಮಗತ ಮಾರ್ಗದಿಂದ ವೇದೋಕ್ತ ವಿಧಾನದಿಂದ ಆ ಕೌಂಡಿನ್ಯ ಮುನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದನು. ಆಗ ವಿವಾಹವನ್ನೆಲ್ಲ ಮಾಡಿ ಪಾರಿತೋಷಕಾರ್ಥಕವಾಗಿ ವಿವಾಹ ಕಾಲದಲ್ಲಿ ಅಳಿಯನಿಗೆ ಕೊಡತಕ್ಕ ವಸ್ತ್ರಾಭರಣಗಳು ಯಾವುದು ಕೊಂಚ ಕೊಡಬೇಕೆಂದು ಕಠಿಣಚಿತ್ತಳಾದ ತನ್ನ ಹೆಂಡತಿಯನ್ನು ಕೇಳಿದನು. ಹೆಂಡತಿಯಾದ ಕರ್ಕಶೆಯು ಗಂಡನ ಮಾತನ್ನು ಕೇಳಿ ಒಳಗೆ ಹೋಗಿ ಬಾಗಿಲು ಗಣಿಯನ್ನು ಹಾಕಿ ಇಲ್ಲಿ ಏನೂ ಇಲ್ಲ ಎಂದು ಹೇಳಲಾಗಿ ಆ ಸುಮಂತನು ಬಹಳವಾಗಿ ಚಿಂತಿಸಿ ದಾರಿಯ ಆಹಾರಕ್ಕಾದರೂ ಕೊಡದೆ ಕಳುಹಿಸುವುದು ಯುಕ್ತವೆಲ್ಲವೆಂದು ಚಿಂತಿಸಿ ಮದುವೆಗೆ ಮಾಡಿದ ಮಿಕ್ಕ ಹಿಟ್ಟನ್ನು ಪಾಥೇಯಕ್ಕಾಗಿ ಕೊಟ್ಟು ಅಳಿಯನೊಡನೆ ಮಗಳನ್ನು ಕಳುಹಿಸಿದನು. ಕೌಂಡಿನ್ಯನು ಸದಾಚಾರ ಸಂಪತ್ತುಳ್ಳ ಶೀಲೆ ಎಂಬ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡು ಮಧುವಣಗಿತ್ತಿಯೊಡನೆ ಬಂಡಿಯಲ್ಲಿ ಕುಳಿತು ಮೆಲ್ಲನೆ ತನ್ನಾಶ್ರಮವನ್ನು ಕುರಿತು ಹೋಗುತ್ತಾ ಮಾರ್ಗ ಮಧ್ಯದಲ್ಲಿ ಮಧ್ಯಾಹ್ನ ಕಾಲವಾದ್ದರಿಂದ ಒಂದು ನದಿ ತೀರದಲ್ಲಿ ಬಂಡಿ ಇಳಿದು ಮಧ್ಯಾಹ್ನಿಕವನ್ನು ಮಾಡುವುದಕ್ಕಾಗಿ ಜಲಾಶಯ ಸಮೀಪವನ್ನು ಕುರಿತು ಹೋದನು. ಆ ದಿವಸವು ಅನಂತ ಪದ್ಮನಾಭ ಚತುರ್ದಶಿಯಾದ್ದರಿಂದ ಕೆಂಪು ಸೀರೆಗಳನ್ನುಟ್ಟುಕೊಂಡು ಅನೇಕ ಮಂದಿ ಸ್ತ್ರೀಯರುಗಳು ಅತಿಭಕ್ತಿಯಿಂದ ಬೇರೆ ಬೇರೆಯಾಗಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜೆ ಮಾಡುತ್ತಿರಲಾಗಿ ಕೌಂಡಿನ್ಯನ ಹೆಂಡತಿಯಾದ ಶೀಲೆಯು ಅವರನ್ನು ಕಂಡಳು. ಆ ಶೀಲೆಯು ಅವರ ಸಮೀಪಕ್ಕೆ ಹೋಗಿ, ಎಲೈ ಸ್ತ್ರೀಯರುಗಳಿರ, ನೀವು ಮಾಡುವ ಪೂಜೆ ಎಂಥದ್ದು? ಯಾವ ದೇವರನ್ನು ಪೂಜಿಸುತ್ತಿದ್ದೀರಿ? ಇದರ ಹೆಸರೇನು? ನನಗೆ ಹೇಳಬೇಕು ಎಂದು ಸ್ತ್ರೀಯರನ್ನು ಕೇಳಿದಳು. ಅವರೆಲ್ಲರೂ ಅನಂತ ವ್ರತವಿದು, ಅನಂತ ಫಲಗಳನ್ನು ಕೊಡುತ್ತೆ ಎಂದು ಹೇಳಿದ ತರುವಾಯ ಶೀಲೆಯು, ಈ ಉತ್ತಮವಾದ ವ್ರತವನ್ನು ನಾನು ಮಾಡಬೇಕು. ಈ ವ್ರತವನ್ನು ಮಾಡುವುದು ಹೇಗೆ? ಈ ವ್ರತಕ್ಕೆ ದೇವತೆ ಯಾರು? ಪೂಜೆ ಯಾರಿಗೆ ಮಾಡಬೇಕು? ಪುಣ್ಯಾತ್ಮರಾದ ಎಲೈ ಸ್ತ್ರೀಯರುಗಳಿರ, ಇದೆಲ್ಲವನ್ನು ಯಥಾರ್ಥವಾಗಿ ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದಳು. ಅದಕ್ಕವರು, ಭಾದ್ರಪದ ಶುದ್ಧ ಚತುರ್ದಶಿ ದಿನ ನದಿ ತೀರದಲ್ಲಿ ಪದ್ಮನಾಭ ಸ್ವಾಮಿಯನ್ನು ಪೂಜಿಸಿ ಅನಂತ ವ್ರತ ಕಥೆಯನ್ನು ಹೇಳತಕ್ಕದ್ದು. ಪೂಜೆ ಮಾಡುವ ಕ್ರಮ ಹೇಗೆಂದರೆ, ನದಿಯಲ್ಲಿ ಸ್ನಾನ ಮಾಡಿ ಇಷ್ಟದೇವರಿಗೆ ನಮಸ್ಕರಿಸಿ ಶುದ್ಧ ವಸ್ತ್ರಗಳನ್ನುಟ್ಟು ಶುಚಿರ್ಭೂತರಾಗಿ ಪರಿಶುದ್ಧ ಸ್ಥಳದಲ್ಲಿ ಗೋಮಯದಿಂದ ಸಾರಿಸಿ ಭಕ್ತಿಯುಳ್ಳವರಾಗಿ ಸರ್ವತೋಭದ್ರವೆಂಬ ಹೆಸರುಳ್ಳ ಮಧ್ಯಭಾಗದಲ್ಲಿ ಕರ್ಣಿಕಾಕಾರವಾದ 8 ದಳಗಳೊಡನೆ ಹೂಡಿಕೊಂಡು ತಾವರೆ ಪುಷ್ಪದೋಪಾದಿಯಲ್ಲಿರುವ ಮಂಡಲವನ್ನು ನಿರ್ಮಿಸಬೇಕು. ಪಂಚವರ್ಣ ರಂಗವಲ್ಲಿಗಳಿಂದಲೂ ಬಿಳಿ ಅಕ್ಕಿ ಹಿಟ್ಟಿನಿಂದಲೂ ವಿವಿಧವಾದ ಆ ವೇದಿಕೆಗೆ ದಕ್ಷಿಣ ಪಾರ್ಶ್ವದಲ್ಲಿ ಉದಕ ಕಲಶವನ್ನಿಟ್ಟು ಆ ಕಲಶದಲ್ಲಿ ಸರ್ವವ್ಯಾಪಕನಾದ ಅನಂತ ಪದ್ಮನಾಭ ಸ್ವಾಮಿಯನ್ನು ಆವಾಹಿಸಿ ಪೂಜೆಯನ್ನು ಮಾಡಬೇಕು. ಸಮುದ್ರ ಮಧ್ಯದಲ್ಲಿರುವ ಶ್ವೇತದ್ವೀಪದಲ್ಲಿದ್ದ ಹಾಗೆ 7 ಶಿರಸ್ಸುಗಳೊಡನೆ ಕೂಡಿದ ಹಾಗೆ ಹಸುರು ಕಣ್ಣುಗಳನ್ನು 4 ಕೈಗಳನ್ನು 4 ಕೈಗಳ ಬಲಭಾಗದ ಮಧ್ಯೆಯಲ್ಲಿ ಪದ್ಮವು, ಎಡಗೈಯಲ್ಲಿ ಶಂಖವು, 3ನೇ ಕೈಯಲ್ಲಿ ಚಕ್ರವು, 4ನೇ ಕೈಯಲ್ಲಿ ಗದಾಯುಧವು ಇದ್ದ ಹಾಗೆ ಧ್ಯಾನವನ್ನು ಮಾಡಬೇಕು. ಈ ಪ್ರಕಾರವಾಗಿ ಅನಂತನ ಧ್ಯಾನವು ಬ್ರಹ್ಮವೇತ್ತರಾದ ಬ್ರಾಹ್ಮಣರಿಂದ ಹೇಳಲ್ಪಟ್ಟಿದೆ. ಆದ್ದರಿಂದ ಈ ರೀತಿಯಾಗಿ ಆ ಕಲಶದಲ್ಲಿಯೂ ಆ ಮಂಡಲದಲ್ಲಿಯೂ ಪ್ರತಿಮೆಯಲ್ಲಿಯೂ ಶುದ್ಧತೆ ಇರಬೇಕು. ಆ ಮಂಡಲದಲ್ಲಿ ಸ್ವಾಮಿಯನ್ನು ನಿಲ್ಲಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ದಿವ್ಯವಾದ ಪುಷ್ಪಗಳಿಂದ ಪೂಜಿಸಿ ಧೂಪದೀಪಗಳನ್ನು ಸಮರ್ಪಿಸಿ 4 ವಿಧವಾದ ನೈವೇದ್ಯಗಳನ್ನು ಇಟ್ಟು ನಮಸ್ಕಾರ ಮಾಡಬೇಕು. 14 ಗಂಟುಗಳು ಹಾಕಲ್ಪಟ್ಟು ಕುಂಕುಮದಿಂದ ನೆಲೆಸಲ್ಪಟ್ಟ ಹೊಸ ದೂರವನ್ನು ಅನಂತ ಪದ್ಮನಾಭ ಸ್ವಾಮಿಯ ಎದುರಾಗಿ ಇಡಬೇಕು. 5 ಪಡಿ ಗೋಧಿ ಹಿಟ್ಟನ್ನು 28 ಅತಿರಸಗಳನ್ನು ಮಾಡಬೇಕು. ಮಾಡಿದ 28 ಅತಿರಸಗಳೊಳಗೆ ಅರ್ಧವನ್ನು ಬ್ರಾಹ್ಮಣರಿಗೆ ಉಪಾಯನ ದಾನ ಮಾಡಬೇಕು. ಅರ್ಧ ಭಾಗವನ್ನು ತಾನು ಭಂಜಿಸಬೇಕು. ಪೂಜಾ ದ್ರವ್ಯಗಳನ್ನೆಲ್ಲ 14 ಸಂಖ್ಯೆಯಾಗಿರಬೇಕು.
ಅನಂತರ ಬ್ರಾಹ್ಮಣ ಸಮಾರಾಧನೆ ಮಾಡಿ ತರುವಾಯ ತಾನು ಭುಜಿಸಿ ಸ್ವಸ್ಥ ಚಿತ್ತವುಳ್ಳವನಾಗಿ ವಿಶ್ವರೂಪಿಯಾಗಿಯೂ ನಾರಾಯಣ ಸ್ವರೂಪಿಯಾಗಿಯೂ ಇರುವ ಅನಂತ ಪದ್ಮನಾಭ ಸ್ವಾಮಿಯನ್ನು ಧ್ಯಾನ ಮಾಡಬೇಕು. ಈ ಪ್ರಕಾರ ಅನಂತ ವ್ರತವನ್ನಾಚರಿಸುತ್ತಾ ಪ್ರತಿ ಸಂವತ್ಸರದಲ್ಲಿಯೂ ಹೊಸ ದೋರವನ್ನು ಕಟ್ಟಿಕೊಳ್ಳಬೇಕು. 13 ವರ್ಷಗಳಾಗುತ್ತಲೇ 14ನೇ ವರ್ಷದಲ್ಲಿ ಉದ್ಯಾಪನೆಯನ್ನು ಮಾಡಿ ಪುನಃ ವ್ರತವನ್ನಾಚರಿಸಬೇಕು. ಪುರೋಹಿತ ಪ್ರಕಾರವಾಗಿ ಬ್ರಾಹ್ಮಣ ಸಮಾರಾಧನೆ ಆದ ತರುವಾಯ ತಾನು ಭೋಜನ ಮಾಡಿ ಮನೆಗೆ ಹೋಗಬೇಕು. ಈ ಅನಂತ ವ್ರತಕ್ರಮವನ್ನು ನಿನಗೆ ತಿಳಿಯ ಹೇಳಿರುವೆನು. ಆ ಸ್ತ್ರೀಯರು ಹೇಳಲಾಗಿ ಬುದ್ಧಿಶಾಲಿಯಾದ ಆ ಶೀಲೆಯು ಅವರ ಸಹಾಯದಿಂದ ಈ ವ್ರತವನ್ನಾಚರಿಸಿ ದಾರವನ್ನು ಕಟ್ಟಿಕೊಂಡು ದಾರಿಯಲ್ಲಿ ಆಹಾರಕ್ಕಾಗಿ ತಂದಿದ್ದ ಹಿಟ್ಟನ್ನು ಬ್ರಾಹ್ಮಣರಿಗೆ ಕೊಟ್ಟು ಪತಿಗೆ ಸ್ವಲ್ಪ ಆಹಾರವನ್ನು ಕೊಟ್ಟು ಸ್ವಲ್ಪ ತಾನು ಭುಂಜಿಸಿ ಸಂತುಷ್ಟಳಾಗಿ ತನ್ನ ಪತಿಯೊಡನೆ ಕೂಡಿಕೊಂಡು ಬಂಡಿಯಲ್ಲಿ ಕುಳಿತುಕೊಂಡು ಪತಿಯೊಡನೆ ಆಶ್ರಮಕ್ಕೆ ತೆರಳಿದಳು. ಆಶ್ರಮಕ್ಕೆ ಹೋದ ತಕ್ಷಣವೇ ಅನಂತ ಸ್ವಾಮಿಯ ಅನುಗ್ರಹದಿಂದ ಅನಂತವಾದ ಸಂಪತ್ತು, ಉತ್ತಮವಾದ ಲೋಕಸಮ್ಮತವಾದ ಅಷ್ಟೈಶ್ವರ್ಯಗಳು ವ್ರತಮಹಿಮೆಯಿಂದ ಇದ್ದವು. ಕೌಂಡಿನ್ಯ ಮಹಾಮುನಿಯ ಆಶ್ರಮ ಸಕಲೈಶ್ವರ್ಯಗಳಿಂದಲೂ ಧಾನ್ಯಗಳಿಂದಲೂ ಅತಿಥಿ ಸತ್ಕಾರದಿಂದ ಅತ್ಯಂತ ಶಾಂತವಾದ ಜಂತುಗಳಿಂದ ಕೂಡಿಕೊಂಡು ಅಧಿಕವಾಗಿ ಪ್ರಕಾಶಿಸಿತು. ಆ ಶೀಲೆಯು ಸಕಲ ದಿವ್ಯಾಭರಣಗಳನ್ನು ಧರಿಸಿದವಳಾಗಿ ಒಳ್ಳೆಯ ಸೀರೆಯನ್ನುಟ್ಟವಳಾಗಿ ಸಾವಿತ್ರಿಗೆ ಸಮಾನವಾಗಿ ಇದ್ದಳು. ಈಕೆಗೆ ಬಂದ ಐಶ್ವರ್ಯವನ್ನು ನೋಡಿ ಆಕೆಯ ಬಂಧುಗಳು ಅನಂತ ಪದ್ಮನಾಭ ಸ್ವಾಮಿಯ ಅನುಗ್ರಹದಿಂದ ಈಕೆಗೆ ಇಷ್ಟು ಐಶ್ವರ್ಯ ಬಂದಿತೆಂದು ಸಂತೋಷದಿಂದ ಹೇಳಿಕೊಳ್ಳುತ್ತಿದ್ದರು. ಆ ವಿಧವಾಗಿ ಈ ಭೂಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿತು. ಆ ತರುವಾಯ ದುಷ್ಟಮತಿಯಾದ ಕೌಂಡಿನ್ಯನು ಶೀಲೆಯ ಕೈಗಳಲ್ಲಿರುವ ದೂರವನ್ನು ನೋಡಿ, ಓ ಶೀಲೆ, ಇದೇನು ಹಗ್ಗ? ಯಾರನ್ನು ವಶಪಡಿಸಿಕೊಳ್ಳಲಿಕ್ಕೆ ಕಟ್ಟಿಕೊಂಡಿರುವೆ? ನನ್ನನ್ನೋ ಅಥವಾ ಬೇರೆ ಯಾರನ್ನೋ ನಿಶ್ಚಯವಾಗಿ ಸಂಗತಿಯನ್ನು ತಿಳಿಸು ಎನ್ನಲು ಶೀಲೆಯು ಅನಂತ ಪದ್ಮನಾಭ ಸ್ವಾಮಿಯನ್ನು ಧರಿಸಿದ್ದೇನೆ. ಆ ಸ್ವಾಮಿಯ ಅನುಗ್ರಹದಿಂದಲೇ ನಮಗೆ ಈ ಧನಧಾನ್ಯ ಮೊದಲಾದ ಐಶ್ವರ್ಯಗಳು ಉಂಟಾಗಿವೆ. ಈ ದಾನವನ್ನು ಕಟ್ಟಿಕೊಂಡವರಿಗೆ ಸಕಲೈಶ್ವರ್ಯಗಳು ಉಂಟಾಗುತ್ತವೆ. ಆದ್ದರಿಂದ ನಾನಿದನ್ನು ಧರಿಸುತ್ತೇನೆ ಎಂದು ಹೇಳಲಾಗಿ ಕೌಂಡಿನ್ಯನು ಆ ಮಾತನ್ನು ಕೇಳಿ, ಅನಂತನೆಂಬ ಒಬ್ಬನುಂಟೆ ಎಂದು ಶೀಲೆಯನ್ನು ಕೋಪದಿಂದ ತಿರಸ್ಕರಿಸಿ ಆ ದಾರವನ್ನು ಕಿತ್ತು ಚೆನ್ನಾಗಿ ಉರಿಯುತ್ತಿರುವ ಬೆಂಕಿಯಲ್ಲಿ ಎಸೆದನು. ಶೀಲೆಯು ಇದನ್ನು ನೋಡಿ ಹಾಹಾಕಾರ ಮಾಡಿ ಓಡಿ ಹೋಗಿ ಆ ದಾರವನ್ನು ತಂದು ಹಾಲಿನಲ್ಲಿ ನೆನೆಸಿಯಿಟ್ಟಳು. ಆ ಕೌಂಡಿನ್ಯನ ಈ ಕರ್ಮ ಪರಿಪಾಕದಿಂದ ಆತನ ಐಶ್ವರ್ಯವು ದಿನೇ ದಿನೇ ನಶಿಸಿ ಹೋಯಿತು. ಪಶುಗಳನ್ನು ಕಳ್ಳರು ಅಪಹರಿಸಿಕೊಂಡು ಹೋದರು. ಮನೆಯು ದಗ್ಧವಾಯಿತು. ಎಲ್ಲಿ ಇಟ್ಟಿದ್ದ ದ್ರವ್ಯವೂ ಅಲ್ಲೇ ನಾಶವಾಯಿತು. ತನ್ನ ಬಂಧುಗಳೊಡನೆ ನಿತ್ಯವೂ ಕಲಹದಿಂದ ಯಾರೂ ತನ್ನೊಡನೆ ಮಾತನಾಡದೆ ಇರೋಣವು. ದಾರಿದ್ರ್ಯವು ಅನಂತ ಸ್ವಾಮಿಯನ್ನು ದೂಷಿಸಿದ್ದರಿಂದ ಸಕಲ ಕಷ್ಟಗಳು ಪ್ರಾಪ್ತವಾದವು. ಎಲೈ ಧರ್ಮರಾಯನೇ ಕೇಳು. ಆ ಕೌಂಡಿನ್ಯನೊಡನೆ ಯಾರೂ ಮಾತನಾಡದೆ ಹೋದರು. ಅಂಥ ಸಮಯದಲ್ಲಿ ಈ ಕೌಂಡಿನ್ಯನು ಅತ್ಯಂತ ವ್ಯಸನವನ್ನು ಹೊಂದಿ ಅರಣ್ಯವನ್ನು ಪ್ರವೇಶಿಸಿದನು. ಯಾವಾಗ ಅನಂತ ಸ್ವಾಮಿಯನ್ನು ನೋಡುತ್ತೇನೋ ಎಂದು ಸ್ವಾಮಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಅನ್ನವನ್ನು ನೀರನ್ನು ಕಾಣದೆ ಇಂದ್ರಿಯಗಳನ್ನು ಜಯಿಸಿದವನಾಗಿ ಬ್ರಹ್ಮಚರ್ಯ ವ್ರತವನ್ನು ಆಚರಿಸುತ್ತಾ ಮನುಷ್ಯ ಸಂಚಾರವಿಲ್ಲದ ಅತಿ ಕಠಿಣವಾದ ಕಾಡಿನಲ್ಲಿ ಹೋಗುತ್ತಾ ಹೂಗಳಿಂದಲೂ ಕಾಯಿಗಳಿಂದಲೂ ಹಣ್ಣುಗಳಿಂದಲೂ ಕೂಡಿಕೊಂಡಿರುವ ಒಂದು ಮಾವಿನ ಮರವನ್ನು ನೋಡಿದನು. ಪಕ್ಷಿಗಳಾಗಲಿ ಹುಳುಗಳಾಗಲಿ ಆ ಗಿಡದ ಮೇಲೆ ಸಂಚಾರ ಮಾಡದೆ ಇರುವುವೋ ಅಂಥ ಗಿಡವನ್ನು ನೋಡಿ, ಎಲೆ ವೃಕ್ಷರಾಜನೇ, ನಮ್ಮ ಅನಂತನೆಂಬ ಹೆಸರುಳ್ಳ ದೇವರನ್ನು ನೋಡಿದೀಯಾ ಎಂದು ಕೇಳಿದನು. ಈ ಪ್ರಕಾರ ಕೇಳಲು ಆ ಚೂತವೃಕ್ಷವು ಅನಂತ ಸ್ವಾಮಿಯನ್ನು ನಾನು ಕಾಣೆನೆಂದು ಹೇಳಿತು. ಅದರಿಂದ ತಿರಸ್ಕರಿಸಲ್ಪಟ್ಟವನಾಗಿ ಮುಂದೆ ಹೋಗಲಾಗಿ ಚಿಕ್ಕ ಕರುವಿನೊಡನೆ ಆಡಿಕೊಂಡಿರುವ ಒಂದಾಕಳನ್ನು ನೋಡಿದನು. ಎಲೈ ಧರ್ಮರಾಯನೇ ಕೇಳು. ಹಸಿಯ ಹುಲ್ಲಿನ ಮಧ್ಯೆ ಅಲ್ಲಲ್ಲಿ ತೂಗಾಡುತ್ತಾ ಇರುವ ಆಕಳನ್ನು ಕಂಡು ಪದ್ಮನಾಭ ಸ್ವಾಮಿಯನ್ನು ಕಂಡೆಯಾ ಎಂದು ಕೇಳಿದನು. ಎಲೈ ಬ್ರಾಹ್ಮಣನೇ, ಅನಂತ ಪದ್ಮನಾಭ ಸ್ವಾಮಿಯನ್ನು ನಾನರಿಯೆ ಎಂದು ಆಕಳು ಹೇಳಲಾಗಿ ಮತ್ತು ಇನ್ನೂ ದೂರ ಹೋಗಲಾಗಿ ಹಚ್ಚಗಿರುವ ಹುಲ್ಲಿನಲ್ಲಿ ನಿಂತಿರುವ ವೃಷಭನನ್ನು ನೋಡಿ, ಎಲೈ ವೃಷಭರಾಜನೇ, ಅನಂತ ಪದ್ಮನಾಭ ಸ್ವಾಮಿಯನ್ನು ನೋಡಿದೀಯಾ ಎಂದು ಕೇಳಲು, ಎಲೈ ಬ್ರಾಹ್ಮಣನೇ, ಅನಂತ ಸ್ವಾಮಿಯನ್ನು ನಾನರಿಯೆನೆಂದು
ಹೇಳಿ ಆ ತರುವಾಯ ಸ್ವಲ್ಪ ದೂರ ಹೋಗಲಾಗಿ ಒಂದರಿಂದ ಒಂದಕ್ಕೆ ಪ್ರವಹಿಸುತ್ತಿರುವ ಅಲೆಗಳುಳ್ಳ ಅತ್ಯಂತ ಮನೋಹರವಾದ ಪುಷ್ಕರಿಣಿಯನ್ನು ನೋಡಿದನು. ಆ ಪುಷ್ಕರಣಿ ದ್ವಯವು ತಾವರೆ ಪುಷ್ಪಗಳು, ಕಲ್ಲಾರ ಪುಷ್ಪಗಳು, ನೈದಿಲೆ ಪುಷ್ಪಗಳು, ಬಿಳುಪು ಕಮಲಗಳು ಮೊದಲಾದವುಗಳಿಂದ ಕೂಡಿಕೊಂಡು ಪ್ರಕಾಶಿಸುತ್ತಿರುವ ಭ್ರಮರಗಳಿಂದ, ಹಂಸಗಳು, ಚಕ್ರವಾಕಗಳು, ನೀರ್ಕೋಳಿಗಳು ಮೊದಲಾದ ಪಕ್ಷಿಗಳಿಂದ, ಪ್ರಕಾಶಮಾನವಾದ ಉದಕದಿಂದ ಕೂಡಿಕೊಂಡಿದ್ದವು. ಆಗ ಕೌಂಡಿನ್ಯನು ಕಮಲದ್ವಯವನ್ನು ನೋಡಿ, ನೀವು ಅನಂತ ಪದ್ಮನಾಭನನ್ನು ನೋಡಿದ್ದೀರಾ ಎಂದು ಕೇಳಲು, ನಾವು ಕಾಣೆವೆ ಎಂದು ಕೇಳಿತು. ಅಲ್ಲಿ ಸ್ವಲ್ಪ ಮಾರ್ಗವಾಗಿ ಹೋಗಲು ಒಂದು ಕತ್ತೆಯನ್ನು, ಆನೆಯನ್ನು ಕಂಡು, ನಮ್ಮ ಅನಂತಸ್ವಾಮಿಯನ್ನು ಕಂಡಿರುವಿರಾ ಎಂದು ಕೌಂಡಿನ್ಯ ಮಹರ್ಷಿ ಕೇಳಿದನು. ಆ ಗಜ ಗಾರ್ಧಬಗಳು ಅನಂತಸ್ವಾಮಿಯನ್ನು ಕಾಣೆವು ಎಂಬುದಾಗಿ ಹೇಳಲಾಗಿ, ಅಂಥ ಸಮಯದಲ್ಲಿ ಬ್ರಾಹ್ಮಣನು ತುಂಬ ಆಯಾಸಪಟ್ಟು ನಿಟ್ಟುಸಿರನ್ನು ಬಿಟ್ಟು ಒಂದು ಸ್ಥಳದಲ್ಲಿ ಕುಳಿತುಕೊಂಡಿರುವಾಗ ಆಗ ಅನಂತಪದ್ಮನಾಭ ಸ್ವಾಮಿಯು ಆತನಲ್ಲಿ ಅತ್ಯಂತ ದಯೆಯನ್ನು ತೋರಿಸಿ ವೃದ್ಧ ಬ್ರಾಹ್ಮಣ ಸ್ವರೂಪವನ್ನು ಧರಿಸಿ ಬಂದು ನಿಂತು, ಓ ಬ್ರಾಹ್ಮಣ, ಇಲ್ಲಿ ನಾನು ನಿನಗೆ ಅನಂತನನ್ನು ತೋರಿಸುತ್ತೇನೆ ಎಂದು ಹೇಳಿ ಅವನ ಬಲಗೈಯನ್ನು ಹಿಡಿದು ಹೋಗಿ ಅಪ್ಸರ ಸ್ತ್ರೀಯರಿಂದ ಕೂಡಿದ ತನ್ನ ಪುರವನ್ನು ತೋರಿಸುತ್ತಾ ಶ್ರೇಷ್ಠವಾದ ಸಿಂಹಾಸನದಲ್ಲಿ ಶ್ರೀ ಮಹಾವಿಷ್ಣುವಿನ ಸ್ವರೂಪದಿಂದ ಇರುವ ಶಂಖ ಚಕ್ರಗಳನ್ನು ಧರಿಸಿರುವ, ಯಾವಾಗಲೂ ಕುರುತನ್ಮತನಿಂದ ಕೈಗಳನ್ನು ಜೋಡಿಸಿಕೊಂಡು ಸೇವಿಸಲ್ಪಡುತ್ತಿರುವ ತನ್ನ ನಿಜರೂಪವನ್ನು ತೋರಿಸಿದನು. ಆಗ ಕೌಂಡಿನ್ಯನು ಮಹಾವಿಷ್ಣುವನ್ನು ಕಂಡು ಅಪರಿಮಿತವಾದ ಆನಂದವನ್ನು ಹೊಂದಿ ಈ ಪ್ರತಿ ಸ್ತೋತ್ರವನ್ನು ಮಾಡಲು ಉಪಕ್ರಮಿಸಿದನು. ಹೇ ವೈಕುಂಠವಾಸ, ಶ್ರೀವತ್ಸ, ನಿನಗೆ ಅನೇಕ ನಮಸ್ಕಾರಗಳು. ಓ ಗೋವಿಂದ, ಓ ಜನಾರ್ದನ, ಓ ಯಜ್ಞಪುರುಷ, ಸುಜನ ಸಂರಕ್ಷಕ, ನಿನ್ನ ನಾಮಸ್ಮರಣೆಯಿಂದ ನನ್ನ ಪಾಪಗಳು ನಶಿಸಿ ಹೋಗಿ ಪ್ರಳಯವೆಂಬ ಬಡಬಾಲನ ಉಂಟಾಗಿ ಅನೇಕ ದ್ವೀಪಗಳುಳ್ಳ ಸಂಸಾರವೆಂಬ ಸಮುದ್ರಕ್ಕೆ ನಾವೆಯ ರೂಪವಾಗಿ, ಓ ಜನಾರ್ದನನೇ, ನಿನಗೆ ನಮಸ್ಕಾರ ಮಾಡುತ್ತೇನೆ. ದಿಕ್ಕುಗಳನ್ನು, ಪಾತಾಳಗಳನ್ನು, ಭೂರ್ಭುವಾದಿ ಲೋಕಗಳನ್ನು ಪ್ರಾಣಿಗನುಸಾರವಾಗಿ ಬ್ರಹ್ಮರೂಪದಿಂದ ಸೃಷ್ಟಿಯನ್ನು ಮಾಡುತ್ತಲೂ, ವಿಷ್ಣು ರೂಪದಿಂದ ಪೋಷಿಸುತ್ತಲೂ, ರುದ್ರ ರೂಪದಿಂದ ನಾಶ ಮಾಡುತ್ತಲೂ ಇರುವ ತ್ರಿಮೂರ್ತಿ ಸ್ವರೂಪನಾದ ನಿನಗೆ ನಮಸ್ಕಾರ. ಪುಂಡರೀಕಾಕ್ಷನೇ, ನಾನು ಪಾಪಿಯು, ಪಾಪಕರ್ಮವುಳ್ಳವನು, ಪಾಪಗಳನ್ನು ಮಾಡುತ್ತಾ ಚಿತ್ತವುಳ್ಳವನಾಗಿದ್ದೇನೆ. ಪಾಪದಶೆಯಿಂದ ಈ ಭೂಮಿಯಲ್ಲಿ ಹುಟ್ಟಿ ಇಂಥವನಾದ ನಾನು ನಿನ್ನನ್ನು ಶರಣು ಹೋಗುತ್ತೇನೆ. ಎಲೈ ಪುಂಡರೀಕಾಕ್ಷನೇ, ನನ್ನನ್ನು ಕಾಪಾಡು. ಈ ದಿನ ನನ್ನ ಜನ್ಮವು ಸಾರ್ಥಕವಾಯಿತು. ಆದುದರಿಂದ ದುಂಬಿಗಳು ಕಲ್ಮಾಲ ಪುಷ್ಪದಲ್ಲಿ ಸೇರುವಂತೆ ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಲ್ಲಿ ಲೀನವಾಗಿರುವುದು. ಎಲೈ ದೇವನೇ, ನಾನು ನಿನ್ನನ್ನು ಎಂದಿಗೂ ಮರೆಯಲಾರೆನು ಎಂದು ಭಗವಂತನನ್ನು ಪ್ರಾರ್ಥಿಸಲು ಸಂತುಷ್ಟನಾದ ಭಗವಂತನು ಆ ಬ್ರಾಹ್ಮಣನಿಗೆ ಇಹಲೋಕದಲ್ಲಿ ಸಕಲ ಸಂಪತ್ತನ್ನು, ಧರ್ಮಬುದ್ಧಿಯನ್ನು, ಪರದಲ್ಲಿ ಅಪಾರವಾದ ಮೋಕ್ಷವನ್ನು ಕೊಟ್ಟನು. ಆಗ ಬ್ರಾಹ್ಮಣನು, ಎಲೈ ಪರಮಾತ್ಮನೇ, ನಾನು ದಾರಿಯಲ್ಲಿ ಕಂಡ ಮಾವಿನ ಮರ, ಹಸುವು, ವೃಷಭ, ಕತ್ತೆ, ಆನೆ, ಮುದಿ ಬ್ರಾಹ್ಮಣ ಇವರು ವಿಷಯವನ್ನು ದಯವಿಟ್ಟು ವಿಷಾದವಾಗಿ ತಿಳಿಸಬೇಕೆಂದು ಪ್ರಾರ್ಥಿಸಲು ಭಗವಂತನು, ಎಲೈ ಬ್ರಾಹ್ಮಣನೇ, ಪೂರ್ವದಲ್ಲಿ ಒಬ್ಬ ಬ್ರಾಹ್ಮಣನು ಸಕಲ ಶಾಸ್ತ್ರ ಪ್ರವೀಣನಾಗಿದ್ದು ತನ್ನ ವಿದ್ಯೆಯನ್ನು ಯಾರಿಗೂ ತಿಳಿಸದೆ ಹೋದುದರಿಂದ ಅರಣ್ಯದಲ್ಲಿ ಯಾರಿಗೂ ಉಪಯೋಗವಾಗದ ಮಾವಿನ ಮರವಾದನು. ಪೂರ್ವ ಜನ್ಮದಲ್ಲಿ ಧನಿಕನಾಗಿದ್ದು ಪಾತ್ರವನ್ನರಿತು ದಾನ ಮಾಡದೆ ಹೋದ್ದರಿಂದ ಸುತ್ತಲೂ ಹುಲ್ಲು ವಿಶೇಷವಾಗಿ ಬೆಳೆದಿದ್ದರೂ ಅದರಲ್ಲಿಯೇ ತಾನು ವಾಸ ಮಾಡುತ್ತಾ ಆ ಹುಲ್ಲನ್ನು ತಿನ್ನದೆ ಹಸುವಾಗಿ ಹುಟ್ಟಿದನು. ಪೂರ್ವದಲ್ಲಿ ಒಂದು ಭೂಷರ ಕ್ಷೇತ್ರವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಈ ಜನ್ಮದಲ್ಲಿ ವೃಷಭನಾಗಿ ಹುಟ್ಟಿದನು. ಆ ಸರೋವರಗಳೆರಡು ಧರ್ಮ ಅಧರ್ಮಗಳೆನ್ನುವವು. ಪರನಿಂದೆಯನ್ನು ಮಾಡಿದವನು ಕತ್ತೆಯಾಗಿ ಹುಟ್ಟಿದ್ದಾನೆ. ಹಿರಿಯರು ಧರ್ಮಕ್ಕಾಗಿ ತೆಗೆದಿದ್ದ ಸ್ವತ್ತನ್ನು ಅಪಹರಿಸಿದವನು ಆನೆ. ಬ್ರಾಹ್ಮಣ ರೂಪದಿಂದ ನಿನಗೆ ಕಾಣಿಸಿದವನು ಅನಂತ ಪದ್ಮನಾಭ ಸ್ವಾಮಿಯಾದ ನಾನೇ. ಎಲೈ ದ್ವಿಜವರ್ಯನೇ, ನಿನ್ನ ಪ್ರಶ್ನೆಗಳಿಗೆಲ್ಲ ಪ್ರತ್ಯುತ್ತರವನ್ನು ಕೊಟ್ಟಿರುತ್ತೇನೆ. ನೀನು 14 ವರ್ಷಗಳು ಅನಂತವ್ರತವನ್ನು ಮಾಡು. ನಿನಗೆ ಇಹಲೋಕದಲ್ಲಿ ಸಕಲ ಇಷ್ಟಾರ್ಥಗಳನ್ನು, ಪರದಲ್ಲಿ ಮೋಕ್ಷವನ್ನು ಕೊಡುವೆನೆಂದು ಹೇಳಿ ಅಂತರ್ಧಾನನಾದನು. ನಂತರ ಕೌಂಡಿನ್ಯನು ಅನಂತ ವ್ರತವನ್ನು ಆಚರಿಸಿ ಅದರ
ಪ್ರಭಾವದಿಂದ ಇಹದಲ್ಲಿ ಸಕಲ ಸಂಪತ್ತುಗಳನ್ನು ಅನುಭವಿಸಿ ಅಪಾರವಾದ ಮೋಕ್ಷವನ್ನು ಹೊಂದಿ ಈಗಲೂ ಕುಡುರಾಶಿಗಳ ಮಧ್ಯದಲ್ಲಿ ಪ್ರಕಾಶಿಸುತ್ತಿದ್ದಾನೆ. ಎಲೈ ಧರ್ಮನಂದನನೇ, ಆದಿಯಲ್ಲಿ ಅಗಸ್ತ್ಯನು ಈ ವ್ರತವನ್ನು ಮಾಡಿ ಮನುಷ್ಯ ಲೋಕದಲ್ಲಿ ಪ್ರಚುರಪಡಿಸಿದನು. ಸಗರ, ಭರತ, ದಿಲೀಪ, ಹರಿಶ್ಚಂದ್ರ, ಜನಕ ಮೊದಲಾದ ಮಹಾರಾಜರು ಇನ್ನೂ ಅನೇಕರು ಈ ವ್ರತವನ್ನು ಪ್ರಭಾವದಿಂದಲೇ ರಾಜ್ಯಗಳನ್ನು ಸಂಪಾದಿಸಿ ಸ್ವರ್ಗಲೋಕವನ್ನು ಸೇರಿದರು. ಸಕಲ ಜನಗಳ ಕಷ್ಟವನ್ನು ಪರಿಹರಿಸಿ ಕಾಪಾಡುತ್ತಿರುವ ಉತ್ತಮವಾದ ವ್ರತವನ್ನು ನಿನಗೆ ಹೇಳಿರುವೆನು. ಇದನ್ನು ನಿನಗೆ ಭಕ್ತಿಯಿಂದ ಆಚರಿಸಿದರೆ ಸಕಲ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುವುವು ಎಂದು ಧೌಮ್ಯರು ಹೇಳಿದರು ಎಂಬಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಅನಂತ ವ್ರತ ಕಥೆಯು ಸಮಾಪ್ತ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.